ಆ ಕಥೆಲಿ ಏನಾಗುತ್ತೆ ಅಂದರೆ 2 ಕೊಕ್ಕರೆ ಮತ್ತು ಆಮೆಯ ಕತೆ. ತುಂಬ ವಾಚಾಳಿ ಆಮೆ ಇರುತ್ತೆ. ಆ ಕೊಳದಲ್ಲಿ ನೀರು ಕಮ್ಮಿ ಆಗ್ತದೆ ಅಂದ ತಕ್ಷಣ 2 ಕೊಕ್ಕರೆಗಳು ಒಂದು ಕಡ್ಡಿ ಹಿಡ್ಕೊಂಡು, ನೀನು ಮಾತಾಡ್ತೀಯ ಕರ್ಕೊಂಡೋಗಿ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗೋದ್ರೆ ಅದು ಕೈ ಬಾಯಿ ಹಂಗೆ ಹಿಡ್ಕೊಳ್ತು, ಹಾರ್ತಾ ಇತ್ತು. ಕೊನೆಗೆ ವಾಚಾಳಿ ಮಾತಾಡಿ ಕೆಳಗೆ ಬಿದ್ದು ಸತ್ತೋಯ್ತು. ಇದು ಕತೆ. ಇದನ್ನು 20 ನಿಮಿಷದ ನಾಟಕ ಮಾಡಿದ್ದೀವಿ ಮಕ್ಕಳಿಗೋಸ್ಕರ. ಒಂದು ವಾಚಾಳಿ ಆನೆ, ಒಂದು ಆ ಕೆರೆನಲ್ಲಿರುವ ಮೀನುಗಳು, ಆ ಕೊಕ್ಕರೆಗಳು, ಅವು ಹಾಡ್ತಾ ಬಂದು ನಾನಿಂಥವನು ನಂದು ಶ್ರೇಷ್ಠ, ನಾನು ಹಿಂಗೆ ಅಂತ ಹೇಳಿ. ಮನುಷ್ಯರೆಲ್ಲ ಬಂದು ಆ ಕೊಳವನ್ನು ಹಾಳು ಮಾಡ್ತಿದ್ದಂಗೆ ಬೇರೆ ದಾರಿ ಇಲ್ಲ, ಎಲ್ಲಿ ಹೋಗ್ಬೇಕು, ಪ್ಲಾಸ್ಟಿಕ್ ಎಲ್ಲ ತುಂಬೋಗಿದೆ ಅಂತ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗು. ಸರಿ, ಕರ್ಕೊಂಡು ಹೋಯ್ತು. ಜನ ಕೆಳಗಿಂದ ಏನು ಹೋಗ್ತಾ ಇದೆ ಅಂತ ಮಾತಾಡ್ತಾ ಇದ್ರು. ಮೇಲಿಂದ ಕೆಳಗೆ ಬಿದ್ದು ಸತ್ತೋಯ್ತು. ಆದರೆ ನಮ್ಮ ನಾಟಕದಲ್ಲಿ ಅಲ್ಲಿಗೆ ಮುಗಿಯಲ್ಲ ಅದು. ಆ ಆಮೆ ಮತ್ತೆ ಬರುತ್ತೆ ಸ್ಟೇಜ್ ಮೇಲೆ. ನಾನು ಸಾಯಲಿಲ್ಲ, ನನ್ನ ಬೆನ್ನು ಗಟ್ಟಿಯಾಗಿದೆ, ನಾನು ಸಾಯಲಿಲ್ಲ, ನಾನು ಮಾತಾಡಿದ್ರಿಂದ ನಾನು ಸಾಯಲಿಲ್ಲ, ನೀವು ಮಾತಾಡದೇ ಇರೋದ್ರಿಂದ ನಿಮ್ಮೂರು ಕೆರೆ ಸತ್ತೋಯ್ತು, ನಿಮ್ಮೂರು ಹೊಳೆ ಸತ್ತೋಯ್ತು. ಅದರ ರಿಯಾಕ್ಷನ್ ಮಕ್ಕಳು ನೋಡ್ಬೇಕು. ಆ ಇಡೀ ಮಕ್ಕಳಲ್ಲಿ ಹೌದಲ್ವಾ ನಮ್ಮ ಪರಿಸರದ ಬಗ್ಗೆ ಪ್ರೀತಿ ಹೆಂಗೆ ಉಟ್ಕೋಬೇಕಲ್ಲ ಅಂತ. ಆಮೇಲೆ ನಮ್ಮ ಶ್ರವಣ್ ಅವರು ಏನು ನಮ್ಮ ಮರ ಮತ್ತು ಮಗು ಅಂತ ಒಂದು ಪಪೆಟ್ರಿ ಮಾಡಿದ್ದಾರೆ.